ಜೋಳದ ನುಚ್ಚನ್ನು ಉಂಡು ಬಂದಿದ್ದಾನೆ. ಅತ್ತಿಗೆ, ನಾನಂದ್ರೆ ನಿಮಗೆ ಇಷ್ಟ ತಾನೆ? ಯಾಕೋ ತಮ್ಮ ಇವತ್ತು ಹೀಗೇಕೆ ಕೇಳುತ್ತಿರುವೆ? ನೀನೆಂದ್ರೆ ನಮಗೆ ಪಂಚಪ್ರಾಣ. ಅದೇ ಎಲ್ಲವೂ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿದ್ದೀನಣ್ಣ. ಅದು ಅದು ಯಾಕಣ್ಣ ತೊದಲುತ್ತಿರುವಿ? ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ನಿನಗೆ ಪಂಚಪ್ರಾಣ ಅಂತ. ಅಣ್ಣ, 10 ಮರಿಗಳನ್ನು ಮಾರಿ 10,000ದಂತೆ 1,00,000 ಹಣ ತಂದಿದ್ದೇನೆ. ಅಣ್ಣ, ತೆಗೆದುಕೋ. ಎಂಥ ಸಾಧನೆ ಸೋದರ ನಿನ್ನದು. ನಿನ್ನ ಈ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದ್ರು ಹೇಳ್ತಿರೋದು. ನನ್ನ ಈ ಸಂಸಾರ ನಡೆಯುವುದೇ ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿ ಈ ನೇಗಿಲ ಯೋಗಿ ನೀವೇ ದುಡಿದು ತಂದದು ತಿಂದು ತಿರುಗುವ ಭೋಗಿಯಾಗಿದ್ದಾನೆ. ತಮ್ಮ, ಈ ವರ್ಷವಂತೂ ಮಳೆ ಇಲ್ಲದ ಬೆಳೆಯೇ ಇಲ್ಲ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ನೇಗಿಲ ಯೋಗಿ ಆದ ನೀನು ಎಂದು ಭೋಗಿ ಅಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ಅದು ನಿತ್ಯ ನಿನ್ನ ಕಾಯಕವಣ್ಣ. ಅಂತ ವಿಚಾರ ಸೆದೆಯಾಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಎಷ್ಟು ತಿಳಿಯುವುದಿಲ್ಲ ಅಣ್ಣ. ಕೇಳಿಲ್ಲಿ ಯೋಗಿ ಅರ್ಥವನು. ಅಂಗೈನ ಅಂಧ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾಗಿ, ಕಲೆ ಸಂಗೀತ ಗಾಯನ ಮಾಡಿಸಿದ ಗದಗಿನ ಪುಟ್ಟರಾಜ ಗವೈಗಳು ಲಕ್ಷಾನುಲಕ್ಷ ಗಟ್ಟಲೆ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿದ್ಯಾ ದಾಸೋಹಿ ನಡೆಸಿದ ಆ ನಮ್ಮ ಸಿದ್ಧಗಂಗಾ ಶ್ರೀಗಳು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡುತ್ತಾ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿಯಾಗಿ ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಲ್ಲಿ ಸರಿಸಿ ಜೇಬಿಲ್ಲದ ಶರ್ಟನ್ನು ಧರಿಸಿ ಪ್ರವಚನ ಮಾಡಿಸುತ್ತಾ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿಸುತ್ತಾ ಅವರ ಸಾಯುವ ಮುನ್ನ ಬರೆದಿಟ್ಟ ಲೇಖನೆ ಈ ಜೀವವು ಇಲ್ಲದ ಮೇಲೆ ಇದರಲ್ಲೇನಿದೆ. ಸತ್ಯವಿಲ್ಲ, ಅಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ಇಲ್ಲ ನಾನು ಇಲ್ಲ ನೀನು ಇಲ್ಲ ಎಂದು ಶಿವದಿನರಾದರಲ್ಲ ನಮ್ಮ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರ ಜ್ಞಾನ ಯೋಗಿ. ತಮ್ಮ, ಇವೆಂತ ಮಾತುಗಳಿವು? ಇನ್ನು ಕೇಳಣ್ಣ. ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಚಳಿ ಮಳಿ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೇಗಿಲ ಯೋಗಿ ನೀನು. ತಮ್ಮ, ನೀನು ಒಂದೊಂದು ಮಾತು ಕೇಳಿ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದಿಲ್ಲ ಸಂತೋಷದ ಸಂಭ್ರಮ. ಅಭ್ಯಾಸ ಚೆನ್ನಾಗಿ ನಡೆದಿತ್ತಾನೆ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿ ನಡೆದಿದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿ ಹಣ ತಂದು ಕೊಟ್ಟಿದ್ದೀನಲ್ಲ, ತಂದು ತೆಗೆದುಕೊಡಿ ಆ ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, 25,000 ರೂಪಾಯಿ ಕೊಟ್ಟರೆ ಸಾಕು. ತೆಗೆದುಕೋ. ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಈಗ ನಮ್ಮ ಸಂಸಾರ ಆನಂದ ಸಾಗರವಾಗಿದೆ. ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಇಂಥ ಆನಂದ ಸಾಗರದಲ್ಲಿ ಎಲ್ಲರೂ ಕೂಡಿ ಹಾಡೋಣ ಬನ್ನಿ. Thank you.
Thank you.